ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದನ್ ಬ್ರೋ ಇದನ್ನಲ್ಲ ಯಾರು ಯಾರ ಇರೋದು ಬ್ರೋ ಮರ್ತ್ಬಿಟ್ಟಿನ ಬ್ರೋ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಮರ್ತ್ಬಿಟ್ಟಿದ್ರ ಬ್ರೋ? ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಮರ್ತ್ಬಿಟ್ರ ಬ್ರೋ. ಹೇಳ್ರಪ್ಪ. ಚೆನ್ನಾಗ್ ಬರ್ಲಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಎಷ್ಟು ಎಗ್ರೆ ಸೇಲ್ ಮಾಡ್ತೀರಾ? ಆಗುತ್ತೆ ಒಂದ್ 25 ಕೆಜಿ. ಇವೆಲ್ಲ ಮಾಮೂಲು ಕಂಟ್ರೋಲ್. 25 ಕೆಜಿ ಒಂದಿನಕ್ಕೆ ಸೇಲ್ ಮಾಡ್ತೀರಾ? ಹೌದು. ಎಗ್ ಎಷ್ಟು ಹೋಗ್ತಾವ ಬ್ರದರ್? 300. ಕಂಗ್ರಾಚುಲೇಷನ್ ಬ್ರದರ್. ಹೊಸ ಕ್ರೇಜು ಹುಡುಗರು ಒಳ್ಳೆ ಉತ್ಸವ ಕೊಡ್ತಿದ್ದಾರೆ ಬಹಳ. ಹೆಂಗಿದೆ ಓಪನಿಂಗ್ ಥ್ರಿಲ್. ಸ್ಟೋರಿಗಿಂತ ಮುಂಚೆ ನೀವು ಟ್ರೈಲರ್ ಕೊಟ್ರಲ್ಲ, ಅದೇ ಬಹಳ ಇಷ್ಟ ಆಯ್ತು ನಮಗೆ. ಇನ್ನು ಮುಂದೆ ಸ್ಟೋರಿ ಇನ್ನು ಹೆಂಗಿರ್ಬೋದು ಅನ್ನೋದೊಂದು ಮನಸ್ಸಲ್ಲಿ ಕಾತುರ. ಹಾಯ್ ಹಲೋ ನಮಸ್ಕಾರ ಕೊಟ್ಟೂರು. ನಾ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ನಾಳೆ ನಮ್ಮ ಶಾರ್ಟ್ ಫಿಲಿಂ ನ ರಿಲೀಸ್ ಮಾಡ್ತಾ ಇರೋದ್ರಿಂದ ಈಗ ಆಲ್ರೆಡಿ ರಿಲೀಸ್ ಆಗಿರೋ ಟ್ರೈಲರ್ ಮತ್ತೆ ಟೀಸರ್ ಬಗ್ಗೆ ನಮ್ಮ ಕೊಟ್ಟೂರಿನ ಜನತೆಗೆ ರಿಯಾಕ್ಷನ್ಸ್ ಯಾವ ರೀತಿ ಇದಾವೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ನಮ್ಮ ಮೂವಿ ಬಗ್ಗೆ, ಏನೇನೆಲ್ಲ ಇಟ್ಕೊಂಡಿದ್ದಾರೆ, ಯಾವ ರೀತಿ ನಮ್ಮ ಮೂವಿನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಮೂವಿನಲ್ಲಿ ಏನೇನ್ ಇರ್ಬೋದು ಅಂತಂದು ಹೇಳ್ಬಿಟ್ಟು ಗೆಸ್ ಮಾಡ್ತಿದ್ದಾರೆ, ಹೇಗಿದೆ ನಮ್ ಟ್ರೈಲರ್ಸ್ ಟೀಸರ್ ಅವ್ರ ರಿಯಾಕ್ಷನ್ ಏನಿದೆ ಅಂತಂದು ಹೇಳ್ಬಿಟ್ಟು ಕೇಳೋಣ ಅನ್ನೋಕ್ಕೋಸ್ಕರನೇ ಈ ವ್ಲಾಗ್ ನ ಪ್ಲಾನ್ ಮಾಡ್ತಾ ಇದೀವಿ. ಬನ್ನಿ ಊರ್ ಪೂರ್ತಿ ಸುತ್ತಾಡೋಣ, ನಮ್ಮ ಟ್ರೈಲರ್ ಮತ್ತು ಟೀಸರ್ ನೋಡಿರೋರ ಹತ್ರ ಅವ್ರ ಒಪಿನಿಯನ್ ಕೇಳೋಣ. ಅಕಸ್ಮಾತ್ ನೋಡದೇ ಇರೋರಿದ್ರೆ ಅವ್ರಿಗೆ ಟ್ರೈಲರ್ ಟೀಸರ್ ನ ತೋರಿಸಿ ಸಬ್ಸ್ಕ್ರಿಪ್ಷನ್ ಮಾಡೋಣ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ನಮ್ಮ ಶಾರ್ಟ್ ಮೂವಿ ಬಗ್ಗೆ ಒಪಿನಿಯನ್ ಕೇಳೋಣ ಅಂತಂದ್ರೆ ಇಲ್ಲೇ ಸ್ವಲ್ಪ ಕ್ರಿಕೆಟ್ ಬಾಯ್ಸ್ ಇದಾರೆ, ಅವ್ರ ಹತ್ರ ನಮ್ಮ ಶಾರ್ಟ್ ಫಿಲಿಂ ನ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಟ್ರೈಲರ್ ನೋಡಿದ್ರ ಎಲ್ರು? ಹೇಗಿದೆ ಟ್ರೈಲರ್? ಟ್ರೈಲರ್ ಅಲ್ಲಿ ಏನಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮೂವಿ ಬಗ್ಗೆ? ನಮ್ಮ ಅಪ್ಪು ಫಸ್ಟ್ ಹೇಳ್ಬೇಕಂದ್ರೆ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆಗೆ ಆಗಮಿಸುವಂತ ಪಾದಯಾತ್ರೆಗಳಿಗೆ ಸುಸ್ವಾಗತ. ಮತ್ತೆ ನಮ್ಮ ಪ್ರೀತಿಯ ಅಪ್ಪು ಅಣ್ಣ ರಾಕಿ ಅಣ್ಣ ಮಾಡಿರುವಂತಹ ಶಾರ್ಟ್ ಫಿಲಂ ತುಂಬಾ ಟೀಸರ್ ತುಂಬಾ ಚೆನ್ನಾಗಿದೆ, ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ ಆಗಿದೆ. ಆಲ್ ದಿ ಬೆಸ್ಟ್ ಅಪ್ಪು ಅಣ್ಣ ಅಂಡ್ ನಿಮ್ಗೂ ಕೂಡ. ಮೂವಿ ಸ್ಟೋರಿ ಲೈನ್ ಏನಿರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಬ್ರೋ? ಸೊ ನಾವು ನೋಡಿರೋ ಪ್ರಕಾರ ಎಲ್ಲ ಕುಡುಕುನ್ ಪಾತ್ರನೇ ಇದೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್, ನಮ್ಮ ಟೀಮಿನ ಎಕ್ಸ್ಪೆಕ್ಟೇಷನ್ ಕೂಡ. ನಾವು ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಚೆನ್ನಾಗಿರುತ್ತಂತ. ಅದು ನಾರ್ಮಲ್ ಆಗಿ ಕುಡುಕನೆ, ಅದು ಗೊತ್ತು, ಅದು ನಗು ಬರ್ಲಿಲ್ವಾ ಬಟ್ ಶಾರ್ಟ್ ಫಿಲಮ್ ಅಲ್ಲಿ ಹೆಂಗೆ ಆಕ್ಟ್ ಮಾಡ್ತಾನ ನಮ್ಮ ಅಣ್ಣ ಅನ್ನೋದು ನೋಡ್ಬೇಕು. ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ ಫಸ್ಟ್ ಶಾರ್ಟ್ ಮೂವಿ ನಿಮಗೆ ಹಾಗೆ ಅನಿಸ್ತಾ ಇದೆಯಾ? ಇದು ಫಸ್ಟ್ ಶಾರ್ಟ್ ಮೂವಿ ಅವ್ರು ಮಾಡಿರೋ ಆ ರೀತಿ ಅನಿಸ್ತಾ ಇದೆಯಾ ನಿಮ್ಗೆ ಏನಾರು? ಫಸ್ಟ್ ಮಾಡಿರೋ ಅಂತ ಯಾರಿಗೂ ಅನಿಸ್ತಾ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ ವಿಡಿಯೋಸ್ ನೋಡಿದ್ರೋದ್ರಿಂದ. ಸೊ ನಿಮ್ ಟೀಮಿಗೆ ಮತ್ತೆ ಅಪ್ಪ ಅಣ್ಣಗೆ ರಾಕಣಿಗೆ ಆಲ್ ದಿ ಬೆಸ್ಟ್. ಹೇಳ್ರಪ್ಪ. ಚೆನ್ನಾಗ್ ಬರ್ಲಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಮ್ ಕುಟ್ರಲ್ಲಿ ಹೊಸದಾಗಿ ಪ್ರಯತ್ನ ಮಾಡ್ತಿದ್ದೀರಾ, ಚೆನ್ನಾಗ್ ಬರ್ಲಿ, ಎಲ್ಲರೂ ನೋಡ್ಲಿ ಅಂತ ಆಶೀರ್ವಾದ ಮಾಡ್ತೀವಿ. ನಾವು ನೋಡ್ತೀವಿ, ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಹಾಯ್ ಬ್ರೋ. ಹಾಯ್. ಹೇಗಿದ್ದೀರಾ? ಸೂಪರ್. ನಿಮ್ಮೊಂದು ಕ್ವಶನ್ ಕೇಳ್ಬೋದಾ? ಹೇಳಿ ಬ್ರೋ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ಮೋದಿ. ಪಕ್ಕ? ಪಕ್ಕ ಬ್ರೋ. ನಮ್ಮ ರಾಜ್ಯದ ಮುಖ್ಯಮಂತ್ರಿ? ಮುಖ್ಯಮಂತ್ರಿ ಇದನ್ ಬ್ರೋ ಇದನ್ನಲ್ಲ ಯಾರು ಇರೋದು ಬ್ರೋ? ಮರ್ತ್ಬಿಟ್ಟಿನ ಬ್ರೋ. ಮರ್ತ್ಬಿಟ್ಟಿರಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಮರ್ತ್ಬಿಟ್ರ ಬ್ರೋ. ಹಾಳಾಗೋಗ್ಲಿ. ಏನಿಲ್ಲ, ನಮ್ಮ ಶಾರ್ಟ್ ಮೂವಿ ಬಗ್ಗೆ ಇವತ್ತು ಒಪಿನಿಯನ್ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ. ನಮ್ಮ ಮೂವಿ ಟ್ರೈಲರ್ ನ ಟೀಸರ್ ನ ನೋಡಿದ್ರಾ? ನೋಡಿದ್ದೇನೆ ಬ್ರೋ. ಏನ್ ಅನಿಸ್ತು ಬ್ರೋ ನಿಮ್ಗೆ ಟ್ರೈಲರ್ ನೋಡಿ ಟೀಸರ್ ನೋಡಿ? ಸೂಪರ್ ಬ್ರೋ. ಇನ್ನ ನಾಳೆನೋ ರಿಲೀಸ್ ಆಗುತ್ತೆ ಅಂತಂದ್ರೆ ನಾವು ಅದಕ್ಕೋಸ್ಕರ ವೈಟ್ ಮಾಡ್ತೀವಿ ಮೂವಿಗೋಸ್ಕರ. ಬ್ರೋ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆಯಾ? ಸಿಕ್ಕಾಪಟ್ಟೆ ಬ್ರೋ. ಆದ್ರೆ ನಮ್ ಕೊಟ್ಟೂರಲ್ಲಿ ಇದ್ ಮಾಡ್ತಿರೋದಂದ್ರೆ ಥ್ಯಾಂಕ್ಸ್ ಬ್ರೋ. ಅಂದ್ರೆ ನಿಮ್ಗೆ ಈಗ ಕೊಟ್ಟೂರಿಂದ ನಮ್ಮ ಊರೆಲ್ಲ ಸೇರ್ಕೊಂಡ್ ಮಾಡಿರ್ತಕ್ಕಂಥ ಫಸ್ಟ್ ಮೂವಿ ಇದು. ಫಸ್ಟ್ ಮೂವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲಾದ್ರೂ ಅನಿಸ್ತಿದ್ಯಾ? ಹಂಗೇನ್ ಅನ್ಸಲ್ಲ ಬ್ರೋ. ಅದು ನೋಡ್ರೆ ಅಲ್ಲಿ 4-5 ಸಲ ಇದೆ ಮಾಡಿದಾರೆ ಅವರು ಅನ್ಸುತ್ತೆ. ಅಂದ್ರೆ 4-5 ಮೂವಿ ಶೂಟ್ ಮಾಡಿದಾರೆ ಆಲ್ರೆಡಿ, ಇದಾರೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಅನ್ಸ್ತಿದೆ. ಹಂಗಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸುಮ್ನೆನಾ?
ಅನುಭವ ಇರೋದಕ್ಕೋಸ್ಕರ ಹಿಂಗ್ ಬಂದಿದೆ ಅನ್ಸುತ್ತೆ. No comments. No comments. ಥ್ಯಾಂಕ್ಸ್ ಬ್ರೋ. ಅಂದ್ರೆ ಮೂವಿ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಬ್ರೋ? ಇಲ್ವೇ ಇವಾಗ ಕೊಟ್ಟೂರಲ್ಲಿ ಮಾಡಿರೋದು ಅಂದ್ರೆ ಸುಮ್ನೆ ಮಾಡಿರಲ್ಲ, ಅದಕ್ಕೆ ಏನಾರ ಒಂದು ಅರ್ಥ ಇರುತ್ತೆ ಅನ್ನೋಕ್ಕೋಸ್ಕರ ಕಾಯ್ಕೊಂತಿದ್ದೀನಿ. ಅಂದ್ರೆ ಟ್ರೈಲರ್ ನೋಡಿದ್ರಲ್ಲ ಬ್ರದರ್, ಈಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ? ಏನಾರು ಸ್ಟೋರಿ ಲೈನ್ ಏನಿರ್ಬೋದು, ಹೆಂಗ ಇರ್ಬೋದು, ಸ್ಟೋರಿ ಎಕ್ಸ್ಪೆಕ್ಟೇಷನ್ ಏನಿದೆ ನಿಮ್ಗೆ? ಇರುತ್ತಂದ್ರೆ ಒಳ್ಳೆ ಉದ್ದೇಶಕ್ಕೋಸ್ಕರ ಇರುತ್ತೆ. ಮಾಡಿರೋ ಕೊಟ್ಟೂರಲ್ಲಿ ಮಾಡಿದ್ರೆ ಏನಾರ ಒಂದು ಇಟ್ಟಿರ್ತಾರೆ, ಅದಕ್ಕೆ ಸುಮ್ನೆ ಇಟ್ಟಿರಲ್ಲ. ಮಾಡಿರ್ತಾರೆ ಅಂದ್ರೆ ಕೊಟ್ಟೂರಲ್ಲಿ ಮಾಡಿರೋ ಅಂದ್ರೆ ಮಾಡಿರೋ ಅಂದ್ರೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ಬ್ರೋ ನಿಮ್ಗೆ. ಬ್ರೋ. ಅಂದ್ರೆ ಕುಟ್ಟೂರ್ ಮಾಡಿದ್ರೆ ಪಕ್ಕ ಅದ್ರಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡ ಮಾಡ್ತಾರೆ, ಅದಕ್ಕೋಸ್ಕರ ವೇಟಿಂಗ್ ಮಾಡ್ತಿರೋದು ನಾನು. ಅದ್ರ ನಾಳೆಗೋಸ್ಕರ ವೈಟ್ ಮಾಡ್ತಿದ್ದೀರಾ? ಬ್ರೋ ಥ್ಯಾಂಕ್ಸ್ ಬ್ರೋ. ನಿಮ್ಮ ವೈಟ್ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. 100% ಒಳ್ಳೆ ಮೂವಿನೇ ಪ್ಲಾನ್ ಮಾಡಿದೀವಿ. ಒಳ್ಳೆ ಕಂಟೆಂಟ್ ಇದೆ ಮೂವಿನಲ್ಲಿ. ಮಿಸ್ ಮಾಡದೆ ನಾಳೆ 9:05 ನೋಡಿ. ನಿಮ್ ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡಿ ನೋಡೋದಕ್ಕೋಸ್ಕರನೇ ಪಕ್ಕ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬ್ರೋ. ಥ್ಯಾಂಕ್ಸ್. ನೋಡಿದ್ರಲ್ಲ ವಿವರ್ಸ್, ನಮ್ಮ ಫಸ್ಟ್ ಮೂವಿಗೆ ಈ ತರ ರೆಸ್ಪಾನ್ಸ್ ಬರ್ತಾ ಇರೋದು ನೋಡಿದ್ರೆ ತುಂಬಾನೇ ಖುಷಿ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಒಳ್ಳೆ ಮೂವಿನ ಒಳ್ಳೆ ಕಂಟೆಂಟ್ ಕೊಟ್ರೆ ನಮ್ ಜನ ಯಾವತ್ತು ಕೈ ಹಿಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬನ್ನಿ, ಮುಂದೆ ಇನ್ನೂ ಇದಾರೆ ಕೊಟ್ಟೂರ್ ಪೀಪಲ್ಸ್. ಎಲ್ಲಾ ಕೊಟ್ಟೂರ್ ಪೀಪಲ್ಸ್ ಇವತ್ತು ಓಡಾಡಿ ಇಂಟರ್ವ್ಯೂ ಮಾಡಿ ನಮ್ಮ ಮೂವಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೋಣ. ಹಲೋ ಬ್ರದರ್, ಮತ್ತೇನ್ ಸಮಾಚಾರ? ಹೇಗಿದ್ದೀರಾ? ಎಷ್ಟು ಎಗ್ರೆ ಸೇಲ್ ಮಾಡ್ತೀರಾ? ಆಗುತ್ತೆ ಒಂದು 25 ಕೆಜಿ. ಇವೆಲ್ಲ ಮಾಮೂಲು ಕಂಟ್ರೋಲ್. 25 ಕೆಜಿ ಒಂದಿನಕ್ಕೆ ಸೇಲ್ ಮಾಡ್ತೀರಾ? ಹೌದು. ಎಗ್ ಎಷ್ಟು ಹೋಗ್ತಾವ ಬ್ರದರ್? 300. ಓಕೆ, ಆಲ್ ದ ಬೆಸ್ಟ್ ಬ್ರೋ ನಿಮ್ಮ ಶಾಪ್ಗೆ. ಹಾಗೇನೆ ನಮ್ಮ ಕೊಟ್ಟೂರಿಂದ ಎಲ್ಲ ಹುಡುಗರು ಸೇರ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದೀವಿ. ಆಲ್ರೆಡಿ ಟ್ರೈಲರ್ ನೋಡಿದಿರ ಅಂತ ಹೇಳ್ಬಿಟ್ಟು ಅನ್ಕೊಂತೀವಿ. ಟ್ರೈಲರ್ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಬ್ರೋ? ಹೊಸ ಕ್ರೇಜು, ಹುಡುಗರು ಒಳ್ಳೆ ಉತ್ಸಾಹ ಕೊಟ್ಟಿದ್ದಾರೆ. ಬಹಳ ಇಷ್ಟ ಆಯ್ತು ನಮಗೆ. ಟ್ರೈಲರ್ ಹೇಗಿದೆ ಬ್ರೋ? ಚೆನ್ನಾಗಿದ್ಯಾ? ಮಾಡಿದ್ದಾರೆ. ಹೊಸ ಟ್ರೆಂಡ್, ಹುಡುಗರಿಗೆಲ್ಲ ಪ್ರೋತ್ಸಾಹ ಕೊಡ್ಬೇಕು ನಾವೆಲ್ಲ. ಈಗ ಮೂವಿ ವೇಟ್ ಮಾಡ್ತಿದ್ದೀರಾ ಅಂತ ಆಯ್ತು. ಪಕ್ಕ ಗ್ಯಾರಂಟಿ. ಮೂವಿನಲ್ಲಿ ಹೇಗೆಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬ್ರೋ? ಅಂದ್ರೆ ಸ್ಟೋರಿ ಲೈನ್ ಹೇಗಿರ್ಬೋದು, ಏನಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಟ್ರೈಲರ್? ಈಗ ನಾವು ಹೇಳ್ಬಿಟ್ರೆ ಅದು ನಮ್ಗೆ ನೋಡಕ್ ಕುತೂಹಲ ಜಾಸ್ತಿ ಆಗ್ಬಿಡ್ತಲ್ಲ. ಅಂದ್ರೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ರೆ 100% ಅಂತ ಆಯ್ತು. ಈಗ ನಾವು ಕಾಯೋದೀಗ ನಾವು ಈಗ ಸ್ಟೋರಿ ಹೇಳ್ಬಿಟ್ರೆ ಅದನ್ನ ನೋಡಕ್ ಇಂಟ್ರೆಸ್ಟ್ ಬರಲ್ಲ ನಮ್ಗೆ. ಈಗಲಿದ್ದಾನೆ ಕುತೂಹಲದಿಂದ ಕೂತಿದ್ದೀವಿ, ನೋಡ್ಬೇಕಂತ. ಸ್ಟೋರಿಗಿಂತ ಮುಂಚೆ ನೀವು ಟ್ರೈಲರ್ ಕೊಟ್ರಲ್ಲ, ಅದೇ ಬಹಳ ಇಷ್ಟ ಆಯ್ತು ನಮಗೆ. ಇನ್ನು ಮುಂದೆ ಸ್ಟೋರಿ ಇನ್ನು ಹೆಂಗಿರ್ಬೋದು ಅನ್ನೋದೊಂದು ಮನಸ್ಸಲ್ಲಿ ಕಾತುರ. ಹೌದಾ ಬ್ರೋ? ಈಗ ಅಕಸ್ಮಾತ್ ನೋಡದೇ ಇರೋರು ತುಂಬಾ ಜನ ಇದಾರೆ, ನಮ್ ಟ್ರೈಲರ್ ನ ನೋಡದೇ ಇರೋರು ತುಂಬಾ ಜನ ಇರ್ತಾರೆ. ಅಂತ ವೀಕ್ಷಕರಿಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಮೂವಿ ಬಗ್ಗೆ? ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕು, ಎಲ್ಲರೂ ನೋಡ್ಬೇಕು. ಈಗ ನಮ್ಮೂರ್ನ ಏನೋ ಮಾಡ್ತಿದಾರೆ ಅಂದ್ರೆ ಅದಕ್ಕೆ ನಾವು ಪ್ರೊಜೆಕ್ಟ್ ಮಾಡ್ಬೇಕು. ಸುಮ್ನೆ ಹಿಂಗ್ ಬಂತು ಆ ವಿಡಿಯೋ ನೋಡಬೇಕು. ಇಂಥವೆಲ್ಲ ನಾವು ಪ್ರೊಡಕ್ಷನ್ ಕೊಟ್ರೆ, ನಾವು ನೋಡೋದೊಂದು ಇಷ್ಟ ಆದ್ರೆ ಎಲ್ಲರಿಗೂ ಒಂದು ಈಗಪ್ಪ ಅಂದ್ರೆ ಈಗ ಬೈಪಾನ್ಸ್ ಯಾವ ಈಗ ಥಿಯೇಟರ್ ಅಂತೂ ಯಾವ ಇಲ್ಲ. ಈಗ ಶಾರ್ಟ್ ಮೂವಿನೇ ಜಾಸ್ತಿ ನಡೀತಾ ಇರೋದು. ಆ ಮುಖಾಂತರ ನಮ್ಮೂರಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದಾರೆ. ನಾವು ಹುಡುಗಿ ಪ್ರೋತ್ಸಾಹ ಕೊಡ್ಬೇಕು, ನೋಡ್ಬೇಕನ್ನೋದು ನಮ್ಗೆ ಅಷ್ಟೇ. ಅಂದ್ರೆ ನಿಮಗೆ ಕೊಟ್ಟೂರು ಹುಡುಗರು ಮಾಡಿರ್ತಾರೆ ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡಿರ್ತಾರೆ ಅನ್ನೋ ಒಂದು ಅಭಿಮಾನ ಇದೆ ಬ್ರೋ ನಿಮಗೆ? ಹೌದೌದು, ಅಭಿಮಾನ ಪಕ್ಕ. ಮತ್ತೆ ನಾಳೆ 100% ಹಂಗಿದ್ರೆ ನೋಡ್ತೀರಾ ಮೂವಿನ? ನೋಡ್ತೀವಿ, ಗ್ಯಾರಂಟಿ ನೋಡ್ತೀವಿ. ಇದು ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ನಮ್ ರಾಕಿ ನಂಬರ್ 5 ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಬ್ರದರ್. ರಾಕಿ ನಂಬರ್ 5 ನಮ್ಮ ಕೊಟ್ಟೂರು ಹುಡುಗರ ಒಂದು ಅದ್ಭುತವಾದ ಪ್ರಯತ್ನ. ಈ ಒಂದು ಶಾರ್ಟ್ ಮೂವಿಯ ಪೋಸ್ಟರ್ ಇಂದ ಹಿಡಿದು ಇಲ್ಲಿ ತನ ಟ್ರೈಲರ್ ವರ್ಗೂ ನಾವು ಎಲ್ಲಾನು ನೋಡಿದೀವಿ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಇವರ ಒಂದು ಪ್ರಯತ್ನಕ್ಕೆ ಎಲ್ಲರೂ ನಾವು ಸಹಕರಿಸಬೇಕು ಹಾಗೂ ಈ ಚಿತ್ರನ ಯಶಸ್ವಿಗೊಳಿಸ್ಬೇಕು. ಹಾಗಾಗಿ ಎಲ್ಲರೂ ತಮ್ಮ ಯೂಟ್ಯೂಬ್ ಅಲ್ಲಿ ಈ ಚಿತ್ರ ನೋಡೋದ್ರ ಜೊತೆಗೆ ಲೈಕ್ ಕೊಟ್ಟು ಆ ಹುಡುಗರಿಗೆ ನಾವು ಬೆಳೆಸೋ ಪ್ರಯತ್ನ ಮಾಡೋಣ. ಆಲ್ ದ ಬೆಸ್ಟ್ ರಾಕಿ ನಂಬರ್ 5. ಹಾಯ್, ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕೊಟ್ಟೂರಿನ ಯುವ ಪ್ರತಿಭೆಗಳಾದ ಅಭಿಷೇಕ್ ನಿರ್ದೇಶನದ ರಾಕಿ ಅವರು ನಾಯಕ ನಟನಾಗಿ ನಟಿಸಿರುವ ರಾಕಿ ನಂಬರ್ 05 ಈ ಒಂದು ಚಿತ್ರವು ಅಶ್ವಿ ಕ್ರಿಯೇಷನ್ಸ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ನಾಳೆ ರಿಲೀಸ್ ಆಗ್ತಾ ಇದೆ. ನಮ್ಮ ಕೊಟ್ಟೂರಿನ ಯುವ ಪ್ರತಿಭೆಗಳು ಎಲ್ಲರೂ ಪ್ರೋತ್ಸಾಹಿಸಿ ಮತ್ತು ಎಲ್ಲರೂ ಈ ಒಂದು ಅಶ್ವಿ ಕ್ರಿಯೇಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಿತ್ರದ ಟ್ರೈಲರ್ ಮತ್ತು ಟೀಸರ್ ಅದ್ಭುತವಾಗಿ ಮೂಡಿ ಬಂದಿದೆ. ಹೊಸ ಪ್ರತಿಭೆಗಳು, ಹೊಸ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ನಮ್ಮ ಎಲ್ಲಾ ತಂಡದಿಂದ ಶುಭ ಹಾರೈಸುತ್ತಿದ್ದೇವೆ. ಆಲ್ ದಿ ಬೆಸ್ಟ್ ರಾಕಿ ನಂಬರ್ 05.